ರೇಟನ್ನ ಏರಿಸಲಿಕ್ಕೆ ಈ ರಾಜ್ಯದಲ್ಲಿ ಇನ್ನು ಯಾವುದು ಉಳಿದಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನೀರಿನ ದರವನ್ನು ಏರಿಸಿ ಬೆಂಗಳೂರಿನ ಜನತೆಗೆ ಅತ್ಯಂತ ಹಗುರವಾಗಿ ಮಾತನಾಡಿದ್ದಾರೆ. ಕಾವೇರಿ ತೀರದ ಜನತೆ ಇವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಲ್ಲದೆ ಇವರಿಂದ ಬಯಸ್ಕೊಂಡು ಜೀವನವನ್ನ ಅನುಭವಿಸಬೇಕಾಗಿದೆ. ಗ್ಯಾರಂಟಿಗಳನ್ನ ಹೇಳ್ಕೊಂಡು ಬಂದಿದ್ದು ಸಮರ್ಪಕವಾಗಿ ಎಲ್ಲರಿಗೂ ಗ್ಯಾರಂಟಿಯನ್ನ ಮುಟ್ಟಿಸ್ತಾ ಇಲ್ಲ. ಕೇವಲ 30% ಜನರಿಗೆ ಮಾತ್ರ ರೊಟೇಷನ್ ವೈಸ್ ಮುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ತೀವ್ರವಾದಂತಹ ಬೆಲೆ ಏರಿಕೆ, ಗ್ಯಾರಂಟಿಯನ್ನ ಎಲ್ಲರಿಗೂ ಮುಟ್ಟಿಸುವಲ್ಲಿ ಸರ್ಕಾರದ ವೈಫಲ್ಯ, 1.5 ವರ್ಷದಲ್ಲಿ ಒಂದೇ ರೂಪಾಯಿಯ ಅಭಿವೃದ್ಧಿ ಕೆಲಸಗಳು ಇಲ್ಲ. ಕಳೆದ ಬಾರಿ 3,21,000 ಕೋಟಿಯ ಬಜೆಟ್ ಅನ್ನ ಕೊಟ್ಟರು. ಗ್ಯಾರಂಟಿಗೆ ಇಟ್ಟಿದ್ದು ಬರೀ 38,000 ಕೋಟಿ, ಅದರಲ್ಲಿ ಖರ್ಚು ಮಾಡಿದ್ದು ಬರೀ 26,000 ಕೋಟಿ. ಉಳಿದಿದ್ದ ಹಣ ಎಲ್ಲಿ ಹೋಯಿತು? ಯಾವ ಕ್ಷೇತ್ರಕ್ಕೂ 1 ರೂಪಾಯಿ ಅನುದಾನ ಬರಲಿಲ್ಲ, ಬೆಲೆ ಏರಿಕೆ ಆಯ್ತು. ಹಾಗಿದ್ರೆ ಹಣ ಎಲ್ಲಿ ಹೋಯಿತು? ಈ ಸಾರಿ ಬಜೆಟ್ನ ಗಾತ್ರ 3,71,000 ಕೋಟಿ. ಅದರಲ್ಲಿ ಗ್ಯಾರಂಟಿಗೆ ಇಟ್ಟಿರುವಂತದ್ದು ಕೇವಲ 50,000 ಕೋಟಿ ಅಷ್ಟೇ, 371ರಲ್ಲಿ. ಅಂದ್ರೆ ಇನ್ನು 3,20,000 ಕೋಟಿ ಖರ್ಚು ಸರ್ಕಾರದ ಬಳಿ ಇದೆ. ಯಾವ MLAನೂ ಕೂಡ 1 ರೂಪಾಯಿ ಅನುದಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಯಾವೊಬ್ಬ ಶಾಸಕನು ಕೂಡ ಜನರಿಗೆ ಮುಖ ತೋರಿಸ್ತಾ ಇಲ್ಲ, ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಅಭಿವೃದ್ಧಿ ಇಲ್ಲ ಅಂತ. ಬೆಲೆ ಇಷ್ಟು ಏರ್ತಾ ಇದಾವೆ, ಎಲ್ಲಿ ಹೋಗ್ತಾ ಇದೆ? ಅಂದ್ರೆ ಈ ಸರ್ಕಾರ ಗ್ಯಾರಂಟಿ ಹೆಸರನ್ನೇ ಹೇಳಿಕೊಂಡು ಬರೀ ಪುಡಿಗಾಸನ್ನ ಕೊಟ್ಟು ಮೂಟೆಯನ್ನ ಲೂಟಿ ಮಾಡಿ ಹೈಕಮಾಂಡ್ಗೆ ಕಳಿಸೋದ್ರಲ್ಲಿ ನಿರತ ಆಗಿದೆ. ಕರ್ನಾಟಕ ATM ಆಗಿದೆ. ಹಾಗಾಗಿ ಇಂತಹ ಎಲ್ಲ ವೈಫಲ್ಯಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿಯ ಸುಳ್ಳು ಆರೋಪವನ್ನ ಮಾಡೋದನ್ನ ಭಾರತೀಯ ಜನತಾ ಪಕ್ಷ ಸಹಿಸೋದಿಲ್ಲ. ಕಾಂಗ್ರೆಸ್ಸಿನ ಯಾವೊಬ್ಬ ನಾಯಕರು ಕೂಡ ರವಿ ಗಣಿಗ ಅವರ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಲಿಲ್ಲ. ಅಂದ್ರೆ ಇವರ ಚೇತಾವಣಿಯಿಂದಾಗಿನೇ ಇಂಥ ಹೇಳಿಕೆಗಳು ಬರ್ತಿದ್ದಾವೆ. ಭಾರತೀಯ ಜನತಾ ಪಕ್ಷ ಇದನ್ನು ಉಗ್ರವಾಗಿ ಖಂಡಿಸುತ್ತೆ. ಇದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿರುವಂತಹ ಮಾತು. ಅಭಿವೃದ್ಧಿ ಮಾಡಲಿಕ್ಕೆ ಆಗಲಾರದೆ ತಮ್ಮ ತಪ್ಪನ್ನ ಮುಚ್ಚಿಟ್ಟುಕೊಳ್ಳಲಿಕ್ಕೆ ಮಾಡ್ತಾ ಇರುವಂತಹ ಕುತಂತ್ರ. ಇದರ ವಿರುದ್ಧ ಹುಬ್ಬಳ್ಳಿ ನಗರದ ಪೊಲೀಸ್ ಠಾಣೆಯಲ್ಲಿ ರವಿ ಗಾಣಿಗ ಅವರ ವಿರುದ್ಧ ಈ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಕೇಸನ್ನ ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.